ಕನಸುಗಳು ಎಲ್ಲರಿಗೂ ಬೀಳೋದು ಸಹಜ. ಅದು ಪ್ರತಿಯೊಬ್ಬರಿಗೂ ಜರುಗುವ ಸಂಗತಿ. ಪ್ರತಿಯೊಬ್ಬ ಮನುಷ್ಯ ರಾತ್ರಿ ಕನಸಿನಲ್ಲಿ 9 ನಿಮಿಷಗಳಿಂದ 2 ಗಂಟೆಗಳವರೆಗೆ ಪ್ರತಿ ರಾತ್ರಿ ಕನಸಿನಲ್ಲಿ ಜೀವಿಸುತ್ತಾ ಇರುತ್ತಾನಂತೆ. ಇನ್ನು ಆ ಕನಸಿನಲ್ಲಿ ಸ್ನೇಹಿತರು ಬರ್ಬೋದು, ಪ್ರೀತಿ ಪ್ರೇಮನೂ ನಡಿಬೋದು, ಜಂತುಗಳು ಬರಬಹುದು, ವಿದೇಶಿ ಸಂದರ್ಶನಗಳು ಜರುಗಬಹುದು, ಕ್ಷೇತ್ರ ದರ್ಶನಗಳನ್ನು ಕೂಡ ಮಾಡ್ಕೊಳ್ಬೋದು. ಹೌದು, ಹೀಗೆ ಇತ್ಯಾದಿಯಾಗಿ ಅನೇಕ ಕನಸುಗಳು ಪ್ರತಿಯೊಬ್ಬರಿಗೂ ಬೀಳೋದು ಸಹಜ. ಬಹಳ ದಿನಗಳಿಂದ ಭೇಟಿಯಾಗದ ಸ್ನೇಹಿತನನ್ನು ಭೇಟಿಯಾದ ಹಾಗೆ, ಪ್ರೇಯಸಿಯೊಂದಿಗೆ ಪಾರ್ಕ್ನಲ್ಲಿ ಬೀಚ್ನಲ್ಲಿ ತಿರುಗಿದ ಹಾಗೆ, ಲಾಟ್ರಿಯೊಂದರಲ್ಲಿ ಜಾಕ್ಪಾಟ್ ಹೊಡೆದು ಧನದ ರಾಶಿಯ ಮಧ್ಯೆ ಕುಳಿತುಕೊಂಡಂತೆ, ಹೀಗೆ ವಿದೇಶಗಳಲ್ಲಿ ವಿಹರಿಸಿದಂತೆ, ಕ್ಷೇತ್ರಗಳಿಗೆ ಹೋಗಿ ಭಗವಂತನ ದರ್ಶನ ಮಾಡಿಕೊಂಡಂತೆ, ಹೀಗೆ ಕನಸುಗಳು ನಮ್ಮ ಭಾವನೆಗಳಿಗೆ ತಕ್ಕಂತೆ ಬೀಳುತ್ತಲೇ ಇರುತ್ತವೆ. ಇನ್ನು ರಾತ್ರಿ ಕಂಡ ಕನಸು ಬೆಳಿಗ್ಗೆ ಎದ್ದ ತಕ್ಷಣ ಮರೆತು ಹೋಗುವವರೇ ಜಾಸ್ತಿ ಅಂತ ಹೇಳ್ಬೋದು. ರಾತ್ರಿ ಕನಸಿನಲ್ಲಿ ವಿಹರಿಸಿದ್ದು ಹಗಲು ನೆನಪಾಗೋದೇ ಕಡಿಮೆ. ಆದರೂ ಅದರಲ್ಲಿ ಕೆಲವರಿಗೆ ಅಲ್ಪ ಸ್ವಲ್ಪ ನೆನಪಿದ್ದು ಅವುಗಳನ್ನು ಮತ್ತೆ ನೆನಪಿಸಿಕೊಂಡು ಕಾರಣಗಳನ್ನು ಹುಡುಕುವವರು ಜಾಸ್ತಿ ಅಂತ ಹೇಳ್ಬೋದು. ಇನ್ನು ಇಂಥ ಕನಸುಗಳು ನಮ್ಮಲ್ಲಿ ಸಾಕಷ್ಟು ಕೌತುಕವನ್ನು ಹುಟ್ಟಿಸುತ್ತವೆ ಅನ್ನೋದರಲ್ಲಿ ಸಂದೇಹ ಇಲ್ಲ. ಆದರೆ ಕನಸುಗಳು ಕತೆಗಳಾಗಿರೋದಿಲ್ಲ. ಇನ್ನು ಕೆಲವು ಕನಸುಗಳು ಒಳಿತಿರ ಸೂಚನೆಯನ್ನು ಮಾಡಿದರೆ, ಇನ್ನು ಕೆಲವು ಕನಸುಗಳು ಕೆಡುಕಿನ, ಹಾನಿಯ, ನಷ್ಟದ ಸಂಕೇತಗಳಾಗಿರುತ್ತವೆ ಅಂತ ಹೇಳೋದುಂಟು. ಆದರೆ ನಿಮಗೆ ಬೀಳುವ ಕನಸುಗಳನ್ನು ಆಧರಿಸಿ ಅದರ ಅರ್ಥ ಏನು, ಮೀನಿಂಗ್ ಏನು ಅನ್ನೋದನ್ನು ಹೇಳ್ಬೋದು. ಇನ್ನು ಆಯಾ ಕನಸುಗಳಿಗೆ ಬೇರೆ ಬೇರೆ ಅರ್ಥಗಳು ಇರುತ್ತೆ. ಇನ್ನು ಕನಸಿನಲ್ಲಿ ಬರುವ ಯಾವುದೇ ಜಂತುವಾಗಲಿ ಯಾವ ಸಂಕೇತವನ್ನು ಸೂಚಿಸುತ್ತದೆ ಎನ್ನುವುದನ್ನು ನಾವು ಈಗ ನೋಡೋಣ. ಮೊದಲನೇದಾಗಿ ನಾವು ಜಿಂಕೆಯನ್ನು ಕನಸಿನಲ್ಲಿ ನೋಡಿದರೆ ಒಂದು ಉನ್ನತ ಮಟ್ಟದ ಗಮ್ಯವನ್ನು, ಗುರಿಯನ್ನು ಪ್ರಯಾಸದಿಂದಲಾದರೂ ಸಾಧಿಸಿ ತೀರುತ್ತೀರಾ ಅಂತ ಅರ್ಥವಂತೆ. ಇನ್ನು ಅಷ್ಟೇ ಅಲ್ಲದೆ ಆರ್ಥಿಕ ಪರಿಸ್ಥಿತಿ ನಿಮಗೆ ಅರಿವಿಲ್ಲದಂತೆ ಸುಧಾರಿಸುತ್ತದಂತೆ. ಕನಸಿನಲ್ಲಿ ಜಿಂಕೆ ಸತ್ತು ಹೋದ ಹಾಗೆ ಬಂದರೆ ಪ್ರೇಮ, ಪ್ರೀತಿ ವೈಫಲ್ಯವಾಗುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತವಂತೆ. ಇನ್ನು ಬೆಕ್ಕು, ಹೌದು, ಸಾಕಷ್ಟು ಜನ ಬೆಕ್ಕನ್ನು ಕನಸಿನಲ್ಲಿ ನೋಡೇ ಇರ್ತಾರೆ. ಕನಸಿನಲ್ಲಿ ಬೆಕ್ಕು ಬಂದರೆ ದುರದೃಷ್ಟವೆಂದು ಬಹಳಷ್ಟು ಜನರ ನಂಬಿಕೆ. ಆದರೆ ಬೆಕ್ಕನ್ನು ಸಾಕಿ ಪ್ರೀತಿಸುವವರು ಮಾತ್ರ ಅದು ಸೃಜನಾತ್ಮಕತೆಗೆ ಸಂಕೇತ, ಶಕ್ತಿಗೆ ಸಂಕೇತವೆಂದು ಭಾವಿಸುವುದು ಉಂಟು. ಇನ್ನು ನಿಮ್ಮ ಕನಸಿನಲ್ಲಿ ಬಿಳಿ ಬೆಕ್ಕನ್ನು ನೋಡಿದರೆ ಕಷ್ಟಗಳು ಬರುತ್ತವಂತೆ. ಕಪ್ಪು ಬೆಕ್ಕನ್ನು ನೋಡಿದರೆ ನಿಮ್ಮ ಮಾನಸಿಕ ಸಾಮರ್ಥ್ಯವನ್ನು ತೋರ್ಪಡಿಸಲು ಭಯಪಡುತ್ತೀರಿ ಎಂದು ಅದು ಸೂಚಿಸುತ್ತದಂತೆ. ಇನ್ನು ಬೆಕ್ಕು ನಿಮ್ಮನ್ನು ಕಚ್ಚುವಂತೆ ಕನಸು ಬಿದ್ದರೆ ನೀವು ಯಾವಾಗಲೂ ಕೈ ಚಾಚಿ ಬೇರೆಯವರಿಂದ ಪಡೆದುಕೊಳ್ಳುವಂಥವರಾಗಿರ್ತೀರಾ ಆಗಲಿ ಕೊಡುವವರು ಆಗುವುದಿಲ್ಲ ಅಂತ ಅರ್ಥವಂತೆ. ಅಷ್ಟೇ ಅಲ್ಲದೆ ನಿಮ್ಮ ಪ್ಲ್ಯಾನ್ಗಳ ಪ್ರಕಾರ ಕೆಲಸಗಳು ಜರುಗದೇ ಇರುವ ಭಯ, ನಿರಾಶೆಗಳಿಗೆ ಗುರಿಯಾಗಲು ಇದು ಮುನ್ಸೂಚನೆ ಅಂತ ಕೂಡ ಹೇಳುವುದುಂಟು. ಅಂತೆಯೇ ನೀವು ಬೆಕ್ಕನ್ನು ಓಡಿಸಿದಂತೆ ಕನಸು ಬಿದ್ದರೆ ನಿಮಗೆ ಬಾಧಿಸುತ್ತಿರುವ ಅಡ್ಡಿ ಆತಂಕಗಳನ್ನು ಎದುರಿಸಿ ನೀವು ಮುಂದೆ ನುಗ್ಗುವ ಪ್ರಯತ್ನವನ್ನು ಮಾಡುತ್ತೀರಾ ಎನ್ನುವ ಸೂಚನೆಗಳು ಇವಾಗಿವೆ ಅಂತ ಭಾವಿಸಬೇಕು ಅಂತ ಹೇಳ್ತಾರೆ. ಇನ್ನು ಆಕಳು, ನಿಮ್ಮ ಕನಸಿನಲ್ಲಿ ಆಕಳು ಕಂಡು ಬಂದರೆ ನೀವು ವಿಧೇಯತೆ, ನಿಷ್ಕ್ರಿಯ ಸ್ವಭಾವವನ್ನು ಹೊಂದಿರ್ತೀರಾ, ಅದು ಅವುಗಳನ್ನು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಸೊರಗಿದ್ದ ಬಡಕಲು ದೇಹದ ಆಕಳು ಕನಸಿನಲ್ಲಿ ಬಂದರೆ ನಿಜ ಜೀವನದಲ್ಲಿ ನಿಮ್ಮ ತಾಯಿ ನಿಮ್ಮ ಅವಸರಗಳಿಗೆ ಸರಿಯಾಗಿ ಸ್ಪಂದಿಸುತ್ತಿಲ್ಲ ಎಂದು, ಆಕೆ ಪ್ರೇಮಕ್ಕೆ ನೀವು ಹಾತೊರೆಯುತ್ತಿದ್ದೀರಾ ಎಂದು ಅರ್ಥವಂತೆ. ಇನ್ನು ಎತ್ತು, ನಿಮ್ಮ ಕನಸಿನಲ್ಲಿ ಎತ್ತನ್ನು ಏನಾದರೂ ಕಂಡ್ರೆ ವಿಪರೀತವಾದ ಸಂಪತ್ತು ಬರುವುದು ಖಾತ್ರಿ ಅಂತ ಹೇಳ್ತಾರೆ. ಇನ್ನು ಕೋಣ ನಿಮ್ಮ ಕನಸಿನಲ್ಲಿ ಬಂದರೆ ನಿಮ್ಮ ಕೋರಿಕೆಗಳು ನಿಮ್ಮ ಹಿಡಿತದಲ್ಲಿ ಇರೋದಿಲ್ಲ, ಅದನ್ನ ಈ ಕೋಣದ ಕನಸು ಸೂಚಿಸುತ್ತದೆ ಅಂತ ಹೇಳುವುದುಂಟು. ಇನ್ನು ಒಂಟಿ ಕನಸಿನಲ್ಲಿ ಬಂದರೆ ನಿಮ್ಮ ಭುಜಗಳ ಮೇಲೆ ಸಾಕಷ್ಟು ಸಮಸ್ಯೆಗಳ ಭಾರ ಹೊತ್ತಿರುವಿರಿ ಅಂತ ಅರ್ಥವಂತೆ. ನಿಮ್ಮ ಆತಂಕ, ಉದ್ವೇಗಗಳು ಸರಿಯಾಗಿ ವ್ಯಕ್ತಪಡಿಸದೆ ಅವುಗಳನ್ನು ಹಿಡಿದುಕೊಂಡು ಜೋತಾಡುತ್ತಿರುವಿರಿ ಎಂದು ಅರ್ಥವಂತೆ. ಇನ್ನೊಂದು ವಿಧದಲ್ಲಿ ನೀವು ಎಷ್ಟು ಭಾರವನ್ನಾದರೂ ಹೊರಬಲ್ಲ ಸಾಮರ್ಥ್ಯವನ್ನು ಹೊಂದಿರುವವರು ಎಂದು ಅದು ಸೂಚಿಸುತ್ತದಂತೆ. ಇನ್ನು ಗೂಬೆ ಕನಸಿನಲ್ಲಿ ಕಂಡದ್ದೇ ಆದರೆ ಒಂದು ರೀತಿಯಲ್ಲಿ ಅದು ಅಪಶಕನವೇ ಅನ್ನುವ ಒಂದು ಪ್ರಬಲವಾದ ನಂಬಿಕೆ ಇದೆ. ಅದರಲ್ಲೂ ಬಿಳಿಯ ಗೂಬೆ ಆದರೆ ಪರಿವಾರದಲ್ಲಿ ಯಾರೋ ಒಬ್ಬರ ಮರಣ ವಾರ್ತೆಯನ್ನು ಕೇಳುವ ಸಂಕೇತವಂತೆ.
ಇನ್ನು ಕಪ್ಪು ಗೂಬೆ ಆದರೆ ವೈಯಕ್ತಿಕ ವಿಪತ್ತುಗಳಿಗೆ ಸೂಚನೆ ಅದಾಗಿದೆಯಂತೆ. ಅದೇ ಪಿಶಾಚಿಯಂತೆ ಇರುವ ಗೂಬೆ ಆದರೆ ನಿಮ್ಮ ಆತ್ಮವಿಶ್ವಾಸ, ನಿಮ್ಮ ಸ್ವಂತಿಕೆಯನ್ನ ಕಳೆದುಕೊಳ್ಳುವ, ಆರ್ಥಿಕ ನಷ್ಟವನ್ನ ಹೊಂದುವ ಸೂಚನೆ ಇದಾಗಿರುತ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಬಗೆಯಲ್ಲಿ ನೋಡಿದ್ರೆ, ನಿಮ್ಮ ಹಳೆಯ ಚಟ ಅಥವಾ ಅಭ್ಯಾಸಗಳು ಬಿಡದಿದ್ರೆ ನಿಮ್ಮ ಜೀವನದಲ್ಲಿ ಎಂತಹ ಅಭಿವೃದ್ಧಿ ಸಾಧಿಸಲು ಸಾಧ್ಯವಿಲ್ಲ ಎನ್ನುವುದನ್ನ ಈ ಗೂಬೆ ಸೂಚಿಸುತ್ತದೆ ಅಂತ ಹೇಳ್ತಾರೆ. ಇನ್ನು ಮೊಸಳೆ ಕನಸಿನಲ್ಲಿ ಬಂದ್ರೆ ಯಾವುದೋ ಒಂದು ಊಹಿಸದ ಪ್ರಮಾದವು ನಿಮಗಾಗಿ ಕಾದಿದೆ ಅಂತ ಅರ್ಥವಂತೆ. ಇನ್ನು ನಿಮಗೆ ತೀರಾ ಹತ್ತಿರದ ಜನರೇ ನಿಮಗೆ ತಪ್ಪು ದಾರಿ, ತಪ್ಪು ನಿರ್ಣಯಗಳ ಕಡೆಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ, ಪ್ರೋತ್ಸಾಹಿಸುತ್ತಿದ್ದಾರೆ ಅಂತ ಅರ್ಥವಂತೆ. ಇನ್ನು ಮೊಸಳೆ ನಿಮ್ಮನ್ನ ಬೇಟೆಯಾಡಿ ಕಚ್ಚಿದ್ರೆ ಪ್ರೇಮ ವ್ಯವಹಾರದಲ್ಲಿ ಆರ್ಥಿಕವಾಗಿ ಪರಾಜಯ ಹೊಂದೋದು, ನಷ್ಟವನ್ನ ಹೊಂದುವುದು ಅದು ಸೂಚಿಸುತ್ತದಂತೆ. ಇನ್ನು ಪಶುಗಳು ನಿಮ್ಮ ಕನಸಿನಲ್ಲಿ ಬಂದ್ರೆ ನೀವು ಸದ್ಯ ಇರುವ ಪರಿಸ್ಥಿತಿಯಿಂದ ಇಲ್ಲವೇ ಸಂಬಂಧಗಳಿಂದ ಜಾಗರೂಕರಾಗಿ ಇರಬೇಕು ಅಂತ ಅರ್ಥವಂತೆ. ಇನ್ನು ಕನಸಿನಲ್ಲಿ ಪಶುಗಳ ಹಿಂಡನ್ನ ನೋಡಿದ್ರೆ ವ್ಯಕ್ತಿತ್ವ ರಾಹಿತ್ಯಕ್ಕೆ ಅದು ಸೂಚನೆ ಎಂದು ಭಾವಿಸಬೇಕು ಅಂತ ಹೇಳ್ತಾರೆ. ಇನ್ನು ನಾಯಿ ಕನಸಿನಲ್ಲಿ ಬಂದ್ರೆ ಹಠದಿಂದ ನಿಮ್ಮ ಪ್ರತಿಸ್ಪರ್ಧಿಯ ಮೇಲೆ ವಿಜಯ ಸಾಧಿಸುವಿರಿ, ಅದು ಅದರ ಸಂಕೇತವಾಗಿದೆ ಅಂತ ಹೇಳ್ತಾರೆ. ಇನ್ನು ನಾಯಿ ಸಿಟ್ಟಿನಿಂದ ಅರಚುತ್ತಾ ಇದ್ದರೆ ನಿಮ್ಮಲ್ಲಿ ಅಂತರ್ಗತವಾಗಿರುವ ಸಂಘರ್ಷಣೆಗೆ ಇದು ಸೂಚನೆಯಂತೆ. ಇನ್ನು ನಾಯಿ ಸತ್ತಂತೆ ಕನಸು ಬಿದ್ರೆ ಒಬ್ಬ ಒಳ್ಳೆಯ ಸ್ನೇಹಿತನ ಮರಣ ವಾರ್ತೆಯನ್ನ ಕೇಳುತ್ತೀರಾ ಅಥವಾ ಅದು ಸೂಚಿಸುತ್ತದೆ ಅಂತ ಹೇಳ್ತಾರೆ. ಇನ್ನು ನಾಯಿ ಕಾಲ ಮೇಲೆ ಕಡದಂತೆ ಕನಸು ಬಿದ್ರೆ ನೀವು ನಿಮ್ಮ ಜೀವನದಲ್ಲಿ ಸಮತುಲ್ಯವನ್ನ ಮಾಡಿಕೊಳ್ಳುವ ಸಾಮರ್ಥ್ಯವನ್ನ ಕಳೆದುಕೊಂಡು ಮುನ್ನಡೆಯುವ ಸೂಚನೆ ಇದು ಸೂಚಿಸುತ್ತದಂತೆ. ನಾಯಿಗೆ ಹೊಡೆದಂತೆ ಕನಸು ಬಂದರೆ ಸಂಗಾತಿಯ ಬಯಕೆ ಹೊಂದಿರುವಂತೆ, ನಾಯಿಗೆ ಪೆಟ್ಟಾದಾಗ ನೀವು ಕಟ್ಟುತ್ತಿದ್ದಂತೆ ಕನಸು ಬಿದ್ದರೆ ನಿಮ್ಮಲ್ಲಿರುವ ಲೋಪ, ದುರಭ್ಯಾಸಗಳನ್ನು ಮುಚ್ಚಲು ಪ್ರಯತ್ನಿಸುತ್ತಿರುವಂತೆ ಅದು ಅರ್ಥವಂತೆ. ಇನ್ನು ಆನೆ ಏನಾದರೂ ಕನಸಿನಲ್ಲಿ ಕಂಡಿದ್ರೆ ನೀವು ಅದರ ಬಗ್ಗೆ ಕೆಲವು ವಿಷಯಗಳನ್ನು ತಿಳಿದುಕೊಳ್ಳಬೇಕು. ಆನೆ ಕನಸಿನಲ್ಲಿ ನೀವು ನೋಡಿದ್ರೆ ನೀವು ಇನ್ನಷ್ಟು ತಾಳ್ಮೆಯನ್ನ, ತಿಳುವಳಿಕೆಯನ್ನ ಹೊಂದಬೇಕಾಗಿರುವುದಕ್ಕೆ ಇದು ಸಂಕೇತವಂತೆ. ಆನೆ ಶಕ್ತಿ, ಬಲಕ್ಕೆ ಮತ್ತು ಬುದ್ಧಿಗೆ ಚಿಹ್ನೆ. ಅಷ್ಟೇ ಅಲ್ಲದೆ ಇದು ನಿಮ್ಮಲ್ಲಿರುವ ಅಂತರ್ಮುಖ ವ್ಯಕ್ತಿತ್ವಕ್ಕೆ ಸೂಚನೆಯಾಗಬಹುದು. ಇನ್ನು ಅಷ್ಟೇ ಅಲ್ಲದೆ ಆನೆಯ ಮೇಲೆ ಸವಾರಿ ಮಾಡಿದಂತೆ ಕನಸು ಬಂದ್ರೆ ಒಂದು ಸಮಯದಲ್ಲಿ ಭಯ ಪಟ್ಟರು ನಿಮ್ಮಲ್ಲಿರುವ ಶಕ್ತಿಗಳು ನಿಮ್ಮಲ್ಲಿ ಅಂತರ್ಗತವಾಗಿ ಇವೆ ಎಂದು ಅದರ ಅರ್ಥವಂತೆ. ಇನ್ನು ಕುರಿ ಕನಸಲ್ಲಿ ಬಂದರೆ ಪರಿಸ್ಥಿತಿಯನ್ನ ಸರಿಯಾಗಿ ತೂಕ ಮಾಡದೆ ಮತ್ತು ಅವಿವೇಕಿತನಕ್ಕೆ ಅದು ಸಂಕೇತವಂತೆ. ಮೇಕೆ ಕನಸಲ್ಲಿ ಬಂದರೆ ನಿಮ್ಮ ಪ್ರತಿಸ್ಪರ್ಧಿಗಳು ನಿಮ್ಮ ವ್ಯಾಪಾರ ವ್ಯವಹಾರಕ್ಕೆ ನಷ್ಟ ಉಂಟು ಮಾಡಲು ಸಾಕಷ್ಟು ಹೊಂಚು ಹಾಕುತ್ತಿರುವಂತೆ ಅದು ಸೂಚಿಸುತ್ತದಂತೆ. ಇನ್ನು ಕುದುರೆ ಬಲವಾದ ಭೌತಿಕ ಶಕ್ತಿಗೆ ಸೂಚನೆಯಾಗಿದ್ದು, ಕಪ್ಪು ಕುದುರೆ ಹಿಂಸೆ ಹಾಗೂ ಕ್ಷುದ್ರ ಶಕ್ತಿಗಳಿಗೆ ಸೂಚನೆಯಾಗಿದೆ. ಇನ್ನು ಬಿಳಿಯ ಕುದುರೆ ಶುಭ್ರತೆ, ಶ್ರೇಯಸ್ಸು, ಅದೃಷ್ಟಕ್ಕೆ ಸೂಚನೆಯಾಗಿದೆ ಅಂತ ಹೇಳ್ತಾರೆ. ಸಿಂಹ ಬಲಕ್ಕೆ, ಶಕ್ತಿಗೆ, ಗಂಭೀರತೆಗೆ ಅಷ್ಟೇ ಅಲ್ಲದೆ ಆತುರತೆಗೆ ಸಂಕೇತವಾಗಿದೆ. ನೀವು ಇತರರ ಮೇಲೆ ಹೆಚ್ಚು ಪ್ರಭಾವ ತೋರಿಸುತ್ತಿರುವರೆಂದು, ಇತರರೊಂದಿಗೆ ಒಳ್ಳೆಯ ಬಾಂಧವ್ಯಗಳು ಹೊಂದಬೇಕು ಅಂದರೆ ಇದನ್ನ ನಿಯಂತ್ರಿಸುವ ಅವಶ್ಯಕತೆ ಇದೆ ಎಂದು ಗ್ರಹಿಸಬೇಕು. ಸಿಂಹ ನಿಮ್ಮ ಮೇಲೆ ದಾಳಿ ಮಾಡಿದಂತೆ ಕನಸು ಬಂದರೆ ನೀವು ಎಷ್ಟೇ ಅಡ್ಡಿ ಆತಂಕಗಳನ್ನ ಬಂದರೂ ದಾಟುವ ಸಾಮರ್ಥ್ಯವನ್ನ ನೀವು ಹೊಂದಿದ್ದೀರಾ ಎನ್ನುವುದನ್ನು ಇದು ಸೂಚಿಸುತ್ತದೆ. ಇನ್ನು ಹುಲಿ ಶಕ್ತಿಗೆ, ಬಲಕ್ಕೆ, ಗಂಭೀರತೆಗೆ ಹಾಗೂ ನಾಯಕತ್ವ ಲಕ್ಷಣಕ್ಕೆ ಪ್ರತೀಕ. ಬೋನಿನಲ್ಲಿರುವ ಹುಲಿ ಅವಿತುಕೊಂಡಿರುವ ಭಾವೋದ್ವೇಗಗಳಿಗೆ ಸಂಕೇತ ಅಂತ ಹೇಳ್ತಾರೆ. ಹೀಗೆ ನಿಮ್ಮ ಕನಸಿನಲ್ಲಿ ಆಯಾ ಜಂತುಗಳು ಬಂದರೆ ಆಯಾ ಸೂಚನೆಗಳು ಆಗುತ್ತವೆ, ಜರುಗುತ್ತವೆ ಎಂದು ಹೇಳುವುದುಂಟು. ಹೀಗಿವೆ ಆಯಾ ಜಂತುಗಳ ಕನಸಿನ ಫಲಗಳು. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.